ಎಲ್ಲ ಸ್ನೇಹಿತರು ಸೇರಿ ಜಾಲಿ ರೈಡ್ ಅನ್ನ ಮಾಡೋಣ ಅಂತ ಹೋಗಿದ್ದಾರೆ. ಆದ್ರೆ ಈಗ ಜಾಲಿ ರೈಡ್ ಮಾಡೋಕೆ ಹೋಗಿ ಮಸಣವನ್ನ ಸೇರಿದ್ದಾರೆ ಈ ಎಲ್ಲಾ ಸ್ನೇಹಿತರು. ಮುಂಜಾನೆಯೇ ಜಾಲಿ ರೈಡ್ ಹೋಗಬೇಕು ಅಂತ ಹೋಗಿದಾಗ ತಂದಿಟ್ಟಿದೆ ಇವರಿಗೆ ಆಪತ್ತು. ಮನೆಯವ್ರಿಗೂ ಕೂಡ ಹೇಳದೆ ಕೇಳದೆ ಈಗ ಮನೆ ಬಿಟ್ಟಿದ್ದ ಸ್ನೇಹಿತರು ಜಾಲಿ ರೈಡ್ ಹೋರಾಟದವರು ಅಂದ್ರೆ ಜಾಲಿ ರೈಡ್ ಹೋಗ್ಬೇಕು ಅಂತ ಹೋದವರು ಈಗ ಯಮನ ಬಾಗಿಲನ್ನ ತಟ್ಟಿದ್ದಾರೆ. ಜಾಲಿ ರೈಡ್ ಅಂತ ಹೊರಟಿದ್ದಂತಹ ಸ್ನೇಹಿತರು ಇದೀಗ ಮಸಣವನ್ನ ಸೇರಿದ್ದಾರೆ. ಮುಂಜಾನೆಯೇ ಜಾಲಿ ರೈಡ್ ಹೋಗಬೇಕು ಅಂತ ಆಸೆ ಪಟ್ಟು ಹೊರಗೆ ಬಂದಿದ್ದಂತಹ ಯುವಕರು ಇದೀಗ ಅವರಿಗೆ ಆಪತ್ತು ಕಾದಿತ್ತು. ಮನೆಯವರಿಗೂ ಹೇಳಿದೆ ಮನೆ ಬಿಟ್ಟಿದ್ದ ಸ್ನೇಹಿತರು ಇದೀಗ ಜಾಲಿ ರೈಡ್ ಹೊರಟವರು ಜೀವ ಕಸಿಯಿತು ವಧಿ ಇದೀಗ ಈ ರೀತಿಯಾಗಿ ಮಾಡಿತು. ಮಧ್ಯರಾತ್ರಿಯಲ್ಲಿ ನಡು ರಸ್ತೆಯಲ್ಲೇ ಕಾದಿದ್ದ ಜವರಾಯ ಒಂದ್ ಕಡೆ ಕಾದು ಕುಳಿತಿದ್ದ. ಮನೆಯವರಿಗೆ ಹೇಳದೆ ಕೇಳದೆ ರೈಡ್ಗೆ ಹೋಗಿದ್ದ ಸ್ನೇಹಿತರು ಮಧ್ಯರಾತ್ರಿ ಅಂದ್ರೆ ಬೆಳಗಿನ ಜಾವ 3 ಗಂಟೆಗೆ ಮನೆ ಬಿಟ್ಟಿದ್ದಂತಹ ಸ್ನೇಹಿತರು ಮೃತ ಅಯಾನ್ ಬೆಳಗ್ಗೆ 3 ಗಂಟೆಗೆ ಮನೆ ಬಿಟ್ಟಿರುವಂತಹ ಮೃತ ಯುವಕರು ಹೊಸಕೋಟೆ ತಾಲೂಕಿನ ಎಂ ಸತ್ಯಾವರದ ಬಳಿ ನಡೆದಿದ್ದಂತಹ ಅಪಘಾತ. ಬೆಳ್ಳಂಬೆಳಗ್ಗೆ ನಡೆದು ಹೋಯ್ತು ಅಪಘಾತ. ಒಂದು ಜಾಲಿ ರೈಡ್ ಹೋಗಿ ಬರೋಣ ಬೆಳಗ್ಗೆ ಅಂತ ಅಂದ್ಬಿಟ್ಟು ಹೋದಂತಹ 6 ಜನ ಯುವಕರು ಏಕಾಏಕಿ ಈಗ ಸಾವಿಗೆ ಶರಣಾಗಿದ್ದಾರೆ. ಯಮನ ಬಾಗಿಲನ್ನ ತಟ್ಟಿದ್ದಾರೆ. ನಿಜಕ್ಕೂ ದುರ್ದೈವ. ಯಾಕೆಂತಂದ್ರೆ ಯಾರಿಗೆ ಗೊತ್ತಿರುತ್ತೆ ಜಾಲಿ ರೈಡ್ ಅಂತ ಹೋಗ್ತಾರೆ, ಅದು ತಪ್ಪಲ್ಲ. ಆದರೆ ಒಂದು ಪಕ್ಷ ಮನೆಯವರಿಗೆ ಹೇಳಿ ಹೋಗಿದ್ರೆ ಬಹುಶಃ ಗೊತ್ತಿಲ್ಲ, ಅವರು ನಿರಾಕರಿಸ್ತಾ ಇದ್ರು ಅಥವಾ ಇನ್ನೊಂದು ದಿವಸ ಹೋಗು ಅಂತ ಇದ್ರು ಗೊತ್ತಿಲ್ಲ. ಬಟ್ ಹೇಳಿದಿದ್ರೆ ಉತ್ತಮ ಆಗ್ತಾ ಇತ್ತು. ಈಗ ಆ ಮನೆಯವರು ನೋವು ಪಡೋದಿದೆ ಗೊತ್ತಾ. ಅಂದ್ರೆ ಹೇಳ್ದೆ ಕೇಳದೆ ಹೋಗಿ ಈ ರೀತಿ ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿ ಕೇಳಿದಾಗ ಮನೆಯವರು ಯಾವ ರೀತಿಯಾಗಿ ರಿಸೀವ್ ಮಾಡ್ಕೋತಾರೆ ಅಂದ್ರೆ ನಿಜಕ್ಕೂ ಇವರ ಆಕ್ರಂದನ ಮುಗಿಲು ಮುಟ್ತಾ ಇರುತ್ತೆ. ಕುಟುಂಬಸ್ಥರಿಗೆ ಸಮಾಧಾನ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಎದೆ ಎತ್ತರಕ್ಕೆ ಬೆಳೆದು ನಿಂತಿರುವಂತಹ ಮಕ್ಕಳು ಏಕಾಏಕಿ ಈ ತರ ಆಕ್ಸಿಡೆಂಟ್ ನಲ್ಲಿ ಇಹಲೋಕವನ್ನ ತ್ಯಜಿಸ್ತಾರೆ ಅಂತಂದ್ರೆ ನಿಜಕ್ಕೂ ಇದು ಒಂಥರ ವಿಧಿಯ ಆಟವೇ ಸರಿ ಅಂತ ಹೇಳಬಹುದು. ಯಾಕಂದ್ರೆ ಅವರ ಕುಟುಂಬದ ಆಕ್ರಂದನ ಯಾವ ರೀತಿ ಮುಗಿಲು ಮುಟ್ತಾ ಇದೆ ಅಂತ. ಬರಲ್ಲ ಸರ್. ನನ್ನ ಹೆಸರು ಸೈಯದ್ ಸರ್ ಅಂತ. 10-30 ಮಿನಿಟ್ ಅಷ್ಟೇ. ನಿಮ್ಗೆ ಗೊತ್ತಾಗಿದೆ ನಮಗೆ 7 o'clock ಫೋನ್ ಬಂದಿದೆ ಪೊಲೀಸ್ ಅವರು, ಇದು ಆಕ್ಸಿಡೆಂಟ್ ಆಗಿದೆ. ಎಷ್ಟನೇ ಕ್ಲಾಸ್ ಹೋಗ್ತಿರೋದು? 10. ಏನು ತಂದೆ ಏನು ಮಾಡ್ತಾರೆ? ಇವ್ರದ್ದು ತಂದೆ ಫ್ರೂಟ್ ಅಂಗಡಿ ಇದೆ. ಎಲ್ಲಿ? ಅಲ್ಲೇ ಶಿವಾಜಿನಗರ. ಒಬ್ಬನೇ ಮಗ? 2. ನಿಜಕ್ಕೂ ಅವರ ಕುಟುಂಬದ ಪರಿಸ್ಥಿತಿ ಹೇಗಿದೆ ನೋಡಿ. ಜಾಲಿ ರೈಡ್ ಅಂತ ಇವರೇನೋ ಹೋದ್ರು, ಆದರೆ ಜವರಾಯ ಅಲ್ಲಿ ಕಾದು ಕುಳಿತಿದ್ದ. ಏಕಾಏಕಿ ಸರಣಿ ಅಪಘಾತ ಆಗುತ್ತೆ ಬೆಳ್ಳಂಬೆಳಿಗ್ಗೆ.